ಕಡೆಯಿಂದ ಒಂದು ಉಪಕಾರ ಆಗಬೇಕು. ನಾನು ನಿನಗೆ ಸಹಾಯ ಮಾಡಬೇಕಾ? ಹೌದು. ಯಾಕೆ? ನಾನು ಜೀವಂತವಾಗಿರೋದು ನಿನಗಿಷ್ಟ ಇಲ್ವಾ? ಅಯ್ಯೋ, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನಾನು ನಿನಗೆ ಸಹಾಯ ಮಾಡಿದ್ರೆ ನನ್ನ ಗಂಡ ನನ್ನನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ತುಂಡು ತುಂಡಾಗಿ ಕತ್ತರಿಸಿ ಹಾಕ್ತಾರೆ. ಅದೇನೋ ಹೇಳ್ತಾರಲ್ಲ, ಅಂತಸ್ತು ನೋಡಿ ಹಳ್ಳಕ್ಕೆ ಬಿದ್ದ ಅಳಿಯ ಅಂತ. ಹಂಗಾಯ್ತು ನನ್ನ ಪರಿಸ್ಥಿತಿ. ಅಲ್ಲ, ಈ ನಾಗಗಳು ಎಲ್ಲಿ ನನ್ನ ಕುಡ್ತಾವೋ ಅನ್ನೋ ಭಯ. ಇದನ್ನ ಬಿಟ್ಟೋದ್ರೆ ಆ ಶತ್ರುಘ್ನ ನನ್ನ ಮೊಟಕ್ತಾನೆ ಅನ್ನೋ ಭಯ. ನನ್ನ ಪ್ರಾಣ ಸಂಕಟ ಯಾರಿಗೆ ಹೇಳಿ? ನೀನು ಅಮೃತ ಎಲ್ಲಿದ್ರು ನಮ್ಮ ಮನೆಗೆ ಯಾಕಾದ್ರೂ ಬಂದ್ರು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ನಿಮಗೆ ಯಾವ ದೇವ್ರ ಮೇಲೆ ಬೇಕಾದ್ರೂ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಊರಲ್ಲಿ ನಡೀತಾ ಇರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಮ ದೇವಸ್ಥಾನದ ಪೂಜೆನ, ನಿಮ್ಮ ನೆಮ್ಮದಿ ಶಾಂತಿನ ಆ ನಾಗಗಳು ಹೇಗೆ ಕೆಡಿಸ್ತಾ ಇದ್ದಾವೋ ಹಾಗೆ ನಮ್ಮ ಮನೆಗೂ ಒಬ್ಬಳ ನಾಗಿನಿ ಬಂದು ಕಾಟ ಕೊಡ್ತಾ ಇದ್ದಾಳೆ. ಅದರ ನಿವಾರಣೆಗೋಸ್ಕರ ನಾವಿಲ್ಲಿ ಪೂಜೆ ಮಾಡ್ಸೋಕ್ಕೆ ಅಂತ ಬಂದಿದ್ದು. ಆದರೆ ನನ್ನ ದುರಾದೃಷ್ಟನೋ ಅಥವಾ ಕಾಕತಾಳಿಯನೋ ಗೊತ್ತಿಲ್ಲ, ನಾನು ಕಾಲಿಟ್ಟ ತಕ್ಷಣ ದೇವಸ್ಥಾನದಲ್ಲಿ ಹೋಮಕುಂಡದಲ್ಲಿದ್ದ ಬೆಂಕಿ ಆರೋಯ್ತು. ನಾನು ಹೇಳಿದ್ರಲ್ಲಿ ಒಂದು ಮಾತು ಸಹ ಸುಳ್ಳಿಲ್ಲ. ದಯವಿಟ್ಟು ದಯವಿಟ್ಟು ನನ್ನ ನಂಬಿ. ಅರ್ಜುನ್ ಅವರೇ, ಅಮೃತವ್ರೆ, ನೀವಾ? ಹೌದು, ನಾನೇ. ಈಗ ಮಾತಾಡ್ಕೊಂಡು ಕೂತ್ಕೊಳ್ಳೋಷ್ಟು ಸಮಯ ಇಲ್ಲ. ಬನ್ನಿ, ಮೊದಲು ತಪ್ಪಿಸ್ಕೊಂಡು ಹೋಗೋಣ. ಎಲ್ಲಿ ಹೋಗಿದ್ರಿ ನೀವು? ಅವ್ರ ಕಡೆಯಿಂದ ಹೇಗೆ ತಪ್ಪಿಸ್ಕೊಂಡ್ ಬಂದ್ರಿ? ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ. ಅಲ್ಲ, ಮನೆ ಹೊರಗಡೆ ಆ ಗೋವಿಂದ ಅವ್ರ ಕಡೆ ಆಳುಗಳೆಲ್ಲ ಕಾವಲು ಕಾಯ್ತಾ ಇದಾರೆ. ಅವ್ರ ಕಣ್ ತಪ್ಪಿಸಿ ಹೇಗ್ ಬಂದ್ರಿ? ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ನಾನು ಇಲ್ಲಿ ಬಂದಿರೋದು ಮುಖ್ಯನೋ ಅಥವಾ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ನಾವು ಪ್ರಾಣ ಉಳಿಸ್ಕೊಳ್ಳೋದು ಮುಖ್ಯನೋ? ನಾವಿಲ್ಲಿಂದ ಹೋಗೋದೇ ಮುಖ್ಯ. ನೀವು ಬಾಗಿಲು ತೆಗೀರಿ. ಸರಿ, ಬಂದೆ. ಯಾಕೋ ಹಾಗೆ ಓಡ್ಬಿಡ್ತಾ ಇದೆಯಾ? ಹಾವು ಹಾವು ಹಾವು? ಎಲ್ಲ ಹಾವು? ಅಲ್ಲಿ ಅರ್ಜುನ ಕೂಡಾಕಿದ್ವಲ್ಲ, ಅಲ್ಲಿ ಕೋಣೆ ಹತ್ರ. ಅಂದ್ರೆ ಆ ನಾಗಿನ ಹಾವಿನ ರೂಪದಲ್ಲಿ ಬಂದಿರಬಹುದು. ಮೊದಲು ಇಲ್ಲಿಂದ ಹೊರಟೋಗೋಣ, ಬನ್ನಿ. ಮೊದಲು ನೀನು ಯಾರು ಅನ್ನೋದು ಹೇಳು. ಅರ್ಜುನ್ ಅವರೇ, ನಾನು ನಿಮ್ಮ ಅಮೃತ. ಸುಳ್ಳು.
ನೀನು ನನ್ನ ಅಮೃತ ಆಗಿದ್ದಿದ್ರೆ ಮನೆಯವ್ರ ಕಣ್ ತಪ್ಪಿಸಿ ಆ ಗೋವಿಂದನ್ ಕಣ್ ತಪ್ಪಿಸಿ ಹೇಗೆ ಒಳಗೆ ಬರ್ತಾ ಇದ್ದೆ? ಅರ್ಜುನ್ ಅವರೇ, ಆ ಪರಮೇಶ್ವರನ್ ಮೇಲೆ ಆಣೆ, ನಾನೇ ನಿಮ್ಮ ಅಮೃತ. ಬೇಟೆಗಾರನ ಬೇಟೆ ಹುಡ್ಕೊಂಡು ಹೋಗೋದು ಸಾಮಾನ್ಯ. ಬೇಟೆನೆ ಬೇಟೆಗಾರನ ಬಾಗಿಲಿಗೆ ಬರೋದು ತುಂಬಾ ಅಪರೂಪ. ನೀನೇ ಬಂದು ನನ್ನ ಕೈ ಸಿಕ್ಕಾಕೊಂಡಿದ್ದೆ ನಾಗಿನಿ. ಇನ್ನು ನಿನ್ ಕತೆ ಮುಗೀತು. ನಾನು ಆಗಿನೇ ಅಲ್ಲ, ಮತ್ತಿನ್ಯಾರೋ? ನಾನು ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯಳು, ಅಮೃತ. ಹೇಳಿ ಸುಳ್ಳನ್ನೇ ಪದೇ ಪದೇ ಹೇಳಿದ್ರೆ ಅದು ಸತ್ಯ ಆಗಲ್ಲ. ಸರಿ, ನೀನ್ ಹೇಳುವ ಮಾತನ್ನೇ ನಂಬುದಾದ್ರೆ ನನ್ನ ಮನೆ ಸುತ್ತಮುತ್ತ ಹಾವು ಹರಿದಿರೋ ಗುರ್ತು ಹೇಗೆ ಬಂತು? ಅಷ್ಟೇ ಅಲ್ಲ, ಮನೆ ಹೊರಗಡೆ ನನ್ನ ಆಳುಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಅವ್ರ ಕಣ್ ತಪ್ಪಿಸಿ ನೀನ್ ಹೇಗೆ ಒಳಗೆ ಬಂದೆ? ಹಾವುಗಳು ಮಾತ್ರ ಯಾರ ಕಣ್ ತಪ್ಪಿಸಿ ಎಲ್ಲಿ ಬೇಕಾದ್ರೂ ನುಸುಳ್ಕೊಂಡು ಹೋಗ್ಬೋದಲ್ಲ, ನೀನು ಸಹ ಹಾಗೆ ಬಂದಿರಬಹುದು. ಅರೆ, ಅಮೃತ ಹೇಗೆ ಒಳಗ್ ಬಂದ್ಲು? ಮಾತಾಡು, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನು ನಮ್ಮ ಹಾಗೆ ಮನುಷ್ಯರಾಗಿದ್ರೆ ನಾನು ನಿನ್ನನ್ನಿಲ್ಲೇ ಈಗಲೇ ಬಿಟ್ಟು ಕಳಿಸ್ತೀನಿ. ನಿನ್ನ ಬಂಧಿಸಿ ಹೇಗೆ ನಿಜ ರೂಪಕ್ಕೆ ತರಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಅಯ್ಯೋ, ಆ ಭಸ್ಮನ ನನ್ನ ಮೇಲೆ ಹಾಕಿದ್ರೆ ನಾನು ಅದರಲ್ಲಿ ಬಂದಿಯಾಗೋಗ್ತೀನಿ. ಏನ್ ಮಾಡ್ಲಿ ಈಗ? ನಾಗಿನಿ, ನಿನ್ ಕತೆ ಈಗ ಮುಗೀತೆ. ನೋಡಿದ್ಯಾ? ನೋಡಿದ್ಯಾ? ನಿನ್ ಕಣ್ ಮುಂದೆನೆ ನಡೀತಲ್ಲ. ನೀವಿಬ್ರು ಮನುಷ್ಯರಂತ ನಾನು ಇನ್ನೂ ನಂಬೇಕಾ? ನೋಡಿ, ನನ್ನನ್ನು ಉಳಿಸೋದಕ್ಕೆ ಆ ನಾಗಿಣಿ ಯಾಕೆ ಬಂದಿದ್ಲೋ ನನಗೆ ಗೊತ್ತಿಲ್ಲ. ನಿಮ್ಮ ಆಟಗಳು ಹೇಗಿದೆ ಗೊತ್ತಾ? ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು, ಆಗ ಇವರೆಲ್ಲರೂ ನಂಬ್ತಾರೆ ಅನ್ನೋ ಥರ ಇದೆ. ನಿಮ್ಗೊಂದು ವಿಚಾರ ಹೇಳ್ತೀನಿ. ಈ ನಾಗಿಣಿ ಇದೇ ಥರ ನನ್ನ ಹೆಂಡತಿ ರೂಪದಲ್ಲಿ, ನನ್ನ ತಂದೆ ರೂಪದಲ್ಲಿ ಸಾಕಷ್ಟು ಸಲ ನಮ್ಮ ಮನೆಗೆ ಬಂದು ಸಾಕಷ್ಟು ಸಲ ನಮಗೆ ತೊಂದರೆ ಕೊಟ್ಟಿದ್ದಾಳೆ. ಇದನ್ನ ನಾನು ನಂಬೇಕಾ? ನಿಮ್ಮ ಕಣ್ಣು ಮುಂದೆನೇ ಎಲ್ಲ ನಡೆದಿರೋದ್ರಿಂದ ನೀವಿದನ್ನು ನಂಬೋದಿಲ್ಲ ಅಂತ ನನಗೆ ಗೊತ್ತು. ಆದರೂ ನಿಮಗೆ ನಂಬಿಕೆ ಬರಬೇಕು ಅಂದರೆ ನಮ್ಮ ಮನೆಯವ್ರನ್ನ ಜೊತೆಯಲ್ಲಿ ಕರೆಸ್ಬೇಕು. ಆಗ ನಿಮ್ಗೆ ನಂಬಿಕೆ ಬರುತ್ತೆ. ಇಲ್ಲ, ಇವನ್ ಹೇಳ್ತಾ ಇರೋದು ನಿಜ ಅನ್ನಿಸ್ತಾ ಇದೆ. ಇವನು ನಾಗ ಅಲ್ಲ. ನೋಡು, ನೀನ್ ಏನ್ ಹೇಳಿದ್ರು ನಾನು ನಂಬಲ್ಲ. ಹಾಗೊಂದು ವೇಳೆ ನಿನ್ನ ನಾಗ ಅಲ್ದೇ ಇದ್ರು ಸಹ ಆ ನಾಗಿನಿ ನನ್ನ ಕೈ ಸಿಗುವವರೆಗೂ ನಿನ್ನ ಮಾತ್ರ ಇಲ್ಲಿಂದ ಹೋಗಿ ಬಿಡಲ್ಲ. ನಿನ್ನ ಅಂತ್ಯ ಇಲ್ಲೇ.
ಭಾವ ಹೇಳ್ದಂಗೆ ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಕಾವಲು ಕಾಯ್ಬೇಕು. ಆ ಹರಿಶ್ಚಂದ್ರನ್ ಥರ. ಹರಿಶ್ಚಂದ್ರ ಕಾಯ್ತಾ ಇದ್ದಿದ್ದು ಸ್ಮಶಾನ ಅಲ್ವಾ? ಜೆ ತಪ್ಪು ತಪ್ಪು. ನಿಂತ್ಕೋ. ಇದೇನ್ ತೋಟದಪ್ಪನ ಧರ್ಮಛತ್ರ ಅನ್ಕೊಂಡಿದ್ಯಾ? ಏನಾಗಿದೆ ನಿಮ್ಗೆ? ನನ್ಗೇನಾಗಿದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾರು ನೀನು? ಪಿತ್ತ ನೆತ್ತಿಗೇರಿದ್ಯಾ? ಪಿತ್ತ ನೆತ್ತಿಗೆ ಇಟ್ಕೊಂಡಿರೋ ನಾಗಿಣಿ ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ಅದಕ್ಕೆ ಎಲ್ರೂ ಪರೀಕ್ಷೆ ಮಾಡಿ ಒಳಗಡೆ ಬಿಡು ಅಂತ ನಮ್ಮ ಭಾವ ಹೇಳಿದ್ದಾರೆ. ಓ, ಅದಕ್ಕ ನೀವ್ ಈ ರೀತಿ ಕಮ್ಮಂಗಿ ತರ ಆಡ್ತಿರೋದು? ನಾನು ನಾಗಿಣಿ ಅಲ್ಲ, ಸೌಪರ್ಣಿಕ. ದಾರಿ ಬಿಡಿ. ನಾನು ಹೆಂಗ್ ನಂಬ್ಲಿ? ನಿಮ್ಗೆ ನಂಬಿಕೆ ಬರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಮುಂದೆ ಬಾ. ಬೆನ್ನಾಕ್ ನಿಂತ್ಕೋ. 2 ಹೆಜ್ಜೆ ಮುಂದೆ ಹೋಗು. ಇನ್ನೊಂದು ಹೆಜ್ಜೆ ಮುಂದೆ ಹೋಗು. 3 ಹೆಜ್ಜೆ ಹಿಂದೆ ಬಾ. ಏನ್ ಗೊತ್ತಾಯ್ತು? ನೀನೇ ನಾಗಿಣಿ ಅಂತ ಗೊತ್ತಾಯ್ತು ನನಗೆ. ನಿಜವಾಗ್ಲೂ ನಿಮ್ಗೆ ಪಿತ್ತ ನೆತ್ತಿಗೇರಿದೆ. ನೀನು ನಮ್ಮ ಭಾವನ ಕಣ್ಣಿಗೆ ಬೇಕಾದ್ರೂ ಮಣ್ಣೆರ್ಚ್ಬೋದು, ಆದ್ರೆ ನನ್ನ ಕಣ್ಣಿಗೆ ಮಣ್ಣೆರ್ಚಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಂದು ಗರುಡ ದೃಷ್ಟಿ. ಹೌದಾ? ಹೌದು, ಡೌಟೇ ಇಲ್ಲ. ನೋಡೋ, ಒಳ್ಳೆ ಮಾತಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಮ್ಮ ಭಾವನ್ ಕರಿತೀನಿ. ನಿಮ್ಗೆ ಏನ್ ಮಾಡ್ಬೇಕನ್ನೋದು ನನಗ್ ಗೊತ್ತು. ಈ ರೀತಿ ಯಾರೋ ಹೊಡಿತಾರಲ್ಲ. ಸೋಪು? ಹೌದು, ನನ್ ಸೋಪು. ಹೌದು, ನಿಮ್ ಹೆಂಡತಿ ಸೌಪರ್ಣಿಕ ನಾನೇ. ನನಗೀಗ ಗೊತ್ತಾಯ್ತು. ಏನು? ನೀನ್ ನನ್ನ ಹೆಂಡತಿ ಸೌಪರ್ಣಿಕ ಅಂತ. ನಿನಗೆ ಪರ್ಮಿಷನ್ ಕೊಟ್ಟಿದ್ದೀನಿ, ನೀನ್ ಒಳಗಡೆ ಹೋಗು. ಕಾವಲ್ ಕಾಯ್ರಿ. ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿದ್ರೆ ಆ ನಾಗಿಣಿ ಕಾಟ ಇರೋದಿಲ್ಲ ಅಂತ ಅನ್ಕೊಂಡ್ರೆ ಶಿಲ್ಗೂ ಅಮೃತ ಅವ್ರ ರೂಪದಲ್ಲಿ ಬಂದು ಕಾಟ ಕೊಡ್ತಾ ಇದ್ದಾಳಲ್ಲ. ಅವಳು ಯಾಕೆ ನಾನು ಹಿಂದೆ ಬಿದ್ದಾಳೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಅವಳಿಗೆ ಬೇಕಾಗಿರೋ ನಾಗಮಣಿನೂ ನನ್ನ ಕೈಲಿಲ್ಲ. ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಅರ್ಜುನ್, ನಾನು ನಿನ್ನನ್ನ ಒಂದು ಮಾತು ಕೇಳಬೇಕು. ಯಾವುದೇ ಕಾರಣಕ್ಕೂ ನನ್ನ ಹತ್ರ ಸುಳ್ಳು ಹೇಳಬಾರ್ದು. ನಿಮಗೆ ಸುಳ್ಳು ಹೇಳಿ ನನಗಾಗೋ ಲಾಭ ಆದ್ರೂ ಏನು ಹೇಳಿ, ಅದೇನು ಅಂತ ಕೇಳಿ. ನೀವು ನಿಜವಾಗ್ಲೂ ನಾಗಗಳ? ಅಲ್ಲ. ನೋಡು, ನಂಬಿಕೆ ಅನ್ನೋದು ತಾಯಿ ಸಮಾನ. ನಂಬಿಕೆಗೆ ದ್ರೋಹ ಮಾಡೋದು ಒಂದೇ, ತಾಯಿಗೆ ದ್ರೋಹ ಮಾಡೋದು ಒಂದೇ. ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನೋಡಿ, ನೀವು ನನಗೆ ಅಕ್ಕನ ಸ್ಥಾನದಲ್ಲಿದ್ದೀರ. ಅಕ್ಕನೂ ಒಂದೇ, ತಾಯಿನೂ ಒಂದೇ. ತಾಯಿ ಹತ್ರ ಯಾವ ಮಗ ತಾನೆ ಸುಳ್ಳು ಹೇಳ್ತಾನೆ? ನಿಜವಾಗ್ಲೂ ನಾನು ನಾಗನೂ ಅಲ್ಲ, ನಾಗವಂಶದವನೂ ಅಲ್ಲ. ಮತ್ತೆ ನಿನ್ನ ಹೆಂಡತಿ ಅಮೃತ ಹೇಗೆ ಹಾವಾಗಿ ಹರಿದು ಹೋದ್ಲು? ನೀನು ನಾಗಿಣಿನ ಮದುವೆ ಆಗಿದ್ಯಾ? ಇಲ್ಲ, ನಾನು ಮದುವೆ ಆಗಿರೋದು ಅಮೃತ ಅವ್ರನ್ನೇ. ಈಗ ಬಂದಿರೋದು ಅಮೃತ ರೂಪದಲ್ಲಿರೋ ನಾಗಿಣಿ. ನಾಗಿಣಿ ಯಾಕೆ ನಿನ್ನ ಹೆಂಡತಿ ರೂಪದಲ್ಲಿ ಬರ್ತಾಳೆ? ನಿಮಗೆ ಹೇಗೆ ಈ ಪ್ರಶ್ನೆ ಕಾಡ್ತಾ ಇದೆಯೋ, ನನಗೂ ಅದೇ ಪ್ರಶ್ನೆ ಕಾಡ್ತಾ ಇದೆ. ನಾನು ನಿಮ್ಗಾಗ್ಲೇ ಹೇಳ್ದಾಗೆ ಆ ನಾಗಿಣಿಗೆ ನಮ್ಮ ಮನೆ ಮೇಲೆ ಯಾಕಿಷ್ಟು ದ್ವೇಷನೋ ನನಗೆ ಗೊತ್ತಿಲ್ಲ. ಸಾಕಷ್ಟು ಸಲ ನಮ್ಮ ಮನೆಗೆ ನನ್ನ ರೂಪದಲ್ಲಿ, ನನ್ನ ತಂದೆ ರೂಪದಲ್ಲಿ,
ನನ್ನ ಹೆಂಡತಿ ರೂಪದಲ್ಲಿ ಸಹ ಬಂದಿದ್ದಾಳೆ. ಅದೇ ಯಾಕೆ? ಗೊತ್ತಿಲ್ಲ. ಹಾವುಗಳು ಪ್ರೀತಿನ ಬೇಕಾದ್ರೆ ಮರ್ತ್ ಬಿಡುತ್ತಂತೆ, ಆದ್ರೆ ದ್ವೇಷನ ಯಾವುದೇ ಕಾರಣಕ್ಕೂ ಮರೆಯೋದಿಲ್ವಂತೆ. ಆ ಥರ ಏನಾದರೂ ನೀನಾಗ್ಲಿ ನಿಮ್ಮ ಮನೆಯವರಾಗ್ಲಿ ಯಾವುದಾದ್ರೂ ನಾಗಗಳಿಗೆ ತೊಂದರೆ ಕೊಟ್ಟಿದ್ದೀರಾ? ಇಲ್ಲ, ನಾನಂತೂ ಯಾವ ನಾಗಕ್ಕೂ ತೊಂದರೆ ಕೊಟ್ಟಿಲ್ಲ. ಆದರೆ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಓ, ಹಾಗಾದ್ರೆ ಇಲ್ಲಿ ಒಬ್ಬ ನಾಗಿಣಿ ಇದ್ದಾಳೆ ಅಂದಂಗಾಯ್ತು. ನನ್ನ ಕೆಲಸ ನಾಗಿಣಿ ಕಡೆಯಿಂದನೇ ಆಗತ್ತೆ. ಅದಕ್ಕೆ ಸಹಾಯಕ್ಕೆ ಅರ್ಜುನ್ನು ಬಳಸ್ಕೋಬಹುದು. ಹೀಗಾಗಿರೋದೆಲ್ಲ ನಿಮ್ಮ ಮನೇಲಿ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಾ? ಗೊತ್ತು. ಅದಕ್ಕೆ ನಾನು ನಿಮ್ಮಿಂದ ಒಂದು ಸಹಾಯ ನಿರೀಕ್ಷೆ ಮಾಡ್ತಾ ಇರೋದು. ಏನದು? ನನ್ನ ಹತ್ರ ಫೋನ್ ಇಲ್ಲ, ದಯವಿಟ್ಟು ನನ್ನ ಮನೆಗೊಂದು ಫೋನ್ ಮಾಡಿಕೊಡ್ತೀರಾ? ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದು ನಿಜ. ನಾನು ಇವ್ರನ್ನ ನಮ್ಮ ಮನೆ ಕರ್ಕೊಂಡ್ಬಂದು ಒಳ್ಳೇದು ಮಾಡಿದೆ. ಇನ್ನು ಮುಂದೆ ಆ ಶತ್ರುಘ್ನ ಹೇಗೆ ಆಡಿಸ್ಬೇಕು ಅನ್ನೋದು ನನಗೆ ಗೊತ್ತು. ಮನೆಯಿಂದ ಹೊರಗೆ ಹೋದವಳು ಮತ್ತ್ಯಾಕೆ ಬಂದ್ಲು ಅಂತ. ಇನ್ಯಾಕೆ? ಅವನನ್ನ ಬಿಡಿಸೋದಕ್ಕೆ. ಅರೆ, ನೀನ್ ಯಾಕಮ್ಮ ಬರಕ್ ಹೋದೆ? ಅಣ್ಣ, ಆ ನಾಗಿಣಿ ಬಂದಿದ್ಲಂತೆ. ಹೌದಮ್ಮ, ಸ್ವಲ್ಪದ್ರಲ್ಲೇ ತಪ್ಪಿಸ್ಕೊಂಡ್ಬಿಟ್ಲು. ಅಣ್ಣ, ತಪ್ಪಾಯ್ತಣ್ಣ. ನಿನ್ನಿಂದ ಏನ್ ತಪ್ಪಾಗಿದೆ ಸೌಪರ್ಣಿಕ? ಅವ್ರು ಯಾರು ಏನು ಅನ್ನೋದನ್ನ ತಿಳ್ಕೊಳ್ಳದೆ ಧರ್ಮೇಂದ್ರನಿಂದ ನನ್ನನ್ನ ಕಾಪಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅವ್ರನ್ನ ಈ ಹಳ್ಳಿ ಕರ್ಕೊಂಡ್ ಬಂದ್ಬಿಟ್ಟೆ. ಈ ಸಮಸ್ಯೆ ಶುರುವಾಗಿದ್ದು ನನ್ನಿಂದನೇ. ನಾನೇ ಇದಕ್ಕೆ ಮಂಗಳ ಹಾಡ್ತೀನಿ. ಅಂದ್ರೆ ಆ ನಾಗಿಣಿ ಎಲ್ಲೇ ಇದ್ರು ನಾನು ಹುಡುಕಿ ಅವಳ ಕತೆ ಮುಗಿಸ್ತೇನೆ. ನಾಗಗಳ ಬಗ್ಗೆ ನೀವು ಗೊತ್ತಿಲ್ಲ ಅನ್ಸುತ್ತೆ. ನಮ್ಮ ಹತ್ರ ಹೊಡೆತ ತಿಂದು ಅವು ತಪ್ಪಿಸ್ಕೊಂಡ್ರೆ ನಮ್ಮ ಇಡೀ ವಂಶನೇ ಬಲಿ ತಗೊಳ್ತವೆ. ಅರ್ಚಕರೇ, ಹಾಗಂತ ನಾನ್ ಸುಮ್ನೆ ಇರೋದಕ್ಕಾಗೋದಿಲ್ಲ. ನಾನ್ ಸತ್ರು ಪರವಾಗಿಲ್ಲ, ನಮ್ಮ ಅಣ್ಣ ಚೆನ್ನಾಗಿರ್ಬೇಕು ಅಂತ ಬಯಸೋಳ್ ನಾನು. ಎಂತ ಮಾತು ಅಂತ ಆಡ್ತಾ ಇದೆಯಮ್ಮ ನೀನು? ಬಿಡ್ತು ಅನ್ನು. ನೀನ್ ಸತ್ತ ತಕ್ಷಣ ನನ್ನ ಉಸಿರು ಕೂಡ ನಿಂತೋಗುತ್ತೆ.